Hi, hello, welcome back to my channel. In 3-4 classes, I was only explaining about relationships between addition, multiplication, and relationship between subtraction, division. So, ಈ 4 ಕ್ಲಾಸಲ್ಲಿ ನಾನು ಜಸ್ಟ್ ರಿಲೇಷನ್ಶಿಪ್ಸ್ ಅಷ್ಟೇ ಹೇಳ್ಕೊತಾ ಹೋಗಿದ್ದೆ. ಸೊ ಇವತ್ತು ಸ್ವಲ್ಪ ಡಿಫ್ರೆಂಟ್ ಕಾನ್ಸೆಪ್ಟ್ ದಟ್ ಈಸ್ ಶೇಪ್ಸ್ 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 ಅಂತ ಹೇಳಿದ್ರೆ ವಾಟ್ ವಿ ಸಿ ಔಟ್ಸೈಡ್ ವಿತ್ ಡಿಫ್ರೆಂಟ್ ಜೊಮೆಟ್ರಿಕಲ್ ಐಡಿಯಾಸ್ ಅಂತ ಹೇಳ್ತೀವಿ. ಸೊ ಈ ಶೇಪ್ಸ್ ಅಲ್ಲಿ ಟೂ ಟೈಪ್ಸ್ ಬರುತ್ತೆ ಮತ್ತೆ. ಸೊ ದೇರ್ ಆರ್ ಟೂ ಟೈಪ್ಸ್ ದಟ್ ಈಸ್ ಬೇಸ್ಡ್ ಆನ್ ಹೌ ವಿ ಸಿ, ಹೌ ವಿ explain or elaborate any figure that you see. Okay, in that case there are two types. ನಾವು ಹೇಗೆ ಹೊರಗಡೆ ಅದನ್ನ ನೋಡ್ತೀವಿ, ಅದನ್ನ ನಾವು ಹೇಗೆ ಎಲಾಬರೇಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ಟೂ ಟೈಪ್ಸ್ ಇದೆ. ಸೊ ಒನ್ ಇಸ್ two-dimensional figures, and another three-dimensional figures. So I am telling you word to word meaning, then only you can understand very well. ನಾನು ಇಲ್ಲಿ word to word meaning ನ ಹೇಳ್ತಾ ಇದ್ದೀನಿ, so that the concept should get into your mind. Okay, so what is the meaning of dimension? ನಾವು ಕನ್ನಡದಲ್ಲಿ ಡೈಮೆನ್ಷನ್ ಅಂತ ಹೇಳಿದ್ರೆ ಆಯಾಮ ಅಂತ ಹೇಳ್ತೀವಿ. ನಾವು ನೋಡೋ ದೃಷ್ಟಿಕೋನ ಅಂತ ಅರ್ಥ. ಆಯಾಮ ಅಂತ ಹೇಳಿದ್ರೆ ನಾವು ಹೇಗೆ ನೋಡ್ತೀವಿ, ಟೂ ಡೈಮೆನ್ಷನ್ ಅನ್ನ ಹೇಗೆ ನೋಡ್ತೀವಿ ಅಂದ್ರೆ ಎರಡು ಆಸ್ಪೆಕ್ಟ್ಸ್ ಅಲ್ಲಿ ನೋಡ್ತೀವಿ. ಆ ಎರಡು ಆಸ್ಪೆಕ್ಟ್ಸ್ ಯಾವುದು? ಎ ಲೆಂತ್ ಅಂಡ್ ಬಿ ಬ್ರೆಡ್ತ್. ಓಕೆ, ವಿ ವಿಲ್ ಸಿ two-dimensional figures as ಲೆಂತ್ ಅಂಡ್ ಬ್ರೆಡ್ತ್. ಕನ್ನಡದಲ್ಲಿ ಹೇಳಬೇಕು ಅಂದ್ರೆ ಉದ್ದ ಮತ್ತೆ ಅಗಲ ಇರುವಂತ ವಸ್ತು ನಾವು ಡಿಫೈನ್ ಮಾಡ್ತೀವಲ್ಲ, ಅವೆಲ್ಲ two-dimensional figures ಆಗಿರುತ್ತೆ. ಸೊ 3 ಅಂದ್ರೆ 3 ಡಿಫ್ರೆಂಟ್ ಆಸ್ಪೆಕ್ಟ್ಸ್ ಬರುತ್ತೆ. ಆ 3 ಡಿಫ್ರೆಂಟ್ ಆಸ್ಪೆಕ್ಟ್ಸ್ ಯಾವುದಪ್ಪ ಅಂತ ಹೇಳಿದ್ರೆ ಲೆಂತ್ ಆಸ್ ಇಟ್ ಈಸ್ ಹಾಗೆ ಇರುತ್ತೆ. ಇನ್ಸ್ಟೆಡ್ ಆಫ್ ಬ್ರೆಡ್ತ್ ವಿ ವಿಲ್ ಯೂಸ್ ವಿಡ್ತ್. ಇನ್ನೊಂದು ಹೊಸ ಕಾನ್ಸೆಪ್ಟ್ ಬರುತ್ತೆ, ಅದು ಇಲ್ಲಿ ಹೈಟ್ ಆರ್ ಡೆಪ್ತ್ ಅಂತ ಹೇಳ್ತೀವಿ. ಎಷ್ಟು ಎತ್ತರ ಇದೆ ಅಥವಾ ಎಷ್ಟು ಆಳ ಇದೆ ಅಂತ ಹೇಳೋದು ಕೂಡ ಎರಡು ಸಿಮಿಲರ್ ಮೀನಿಂಗ್ ಅನ್ನ ಕೊಡುತ್ತೆ. ಗೊತ್ತಾಯ್ತಾ? ಲೆಂತ್ ಆಸ್ ಇಟ್ ಈಸ್ ಅಗಲ, ಉದ್ದ ಅಗಲ, ಅದೇ ತರ ಎಷ್ಟು ಎತ್ತರ ಅಥವಾ ಎಷ್ಟು ಆಳ. ಓಕೆ, ಇಸ್ ದಟ್ ಐ ಥಿಂಕ್ ದಿಸ್ ಇಸ್ ಕ್ಲಿಯರ್ how we will see these two types of shapes according to our visualization. Okay, next we will move on to only two-dimensional figures. So if I start explaining only two-dimensional figures, it will take more than an hour. And two-dimensional figures ಬಗ್ಗೆ ಮಾತಾಡ್ತಾ ಹೋದ್ರೆ ನನಗೆ 1.5 hour ಕೂಡ ಸಾಕಾಗೋದಿಲ್ಲ. ಸೊ ನಾನು 1.5 hours ಅಷ್ಟೆಲ್ಲ ಲಾಂಗ್ ಆಗಿ ತಗೊಳ್ಳೋದಿಲ್ಲ. ಐ ವಿಲ್ ಮೇಕ್ ಮೈ ವಿಡಿಯೋ ಲಿಟಲ್ ಬಿಟ್ ಶಾರ್ಟರ್. ಈ ವಿಡಿಯೋದಲ್ಲಿ ನಾನು ಜಸ್ಟ್ ಈ ಲೆಂತ್ ಬ್ರೆಡ್ತನ್ನು ಹೇಗೆ ವಿಜುವಲೈಸ್ ಮಾಡ್ತೀವಿ ಅನ್ನೋದನ್ನು ತೋರಿಸ್ತೀನಿ ಯೂಸಿಂಗ್ ಡಿಫ್ರೆಂಟ್ ಶೇಪ್ಸ್. ಓಕೆ, using different shapes. Later on how the figure has been constructed, ಹೇಗೆ ಕನ್ಸ್ಟ್ರಕ್ಟ್ ಮಾಡ್ಬೋದು, ಓಕೆ, ಅದ್ರ ಬಗ್ಗೆ ನೆಕ್ಸ್ಟ್ ತಿಳ್ಕೊಳ್ಳೋಣ. ಓಕೆ, ಸೊ ಫಾರ್ ಎಕ್ಸಾಂಪಲ್ ನಾನೊಂದು ಕ್ಲೋಸ್ಡ್ ಫಿಗರ್ ಅನ್ನು ಬಿಡಿಸ್ತೀನಿ. ಕ್ಲೋಸ್ಡ್ ಅಂದರೆ ಎಲ್ಲೂ ಓಪನ್ ಇರಲ್ಲ, ಜಸ್ಟ್ ಇಟ್ ಇಸ್ ಅ ಕ್ಲೋಸ್ಡ್. ವಿ ಆರ್ ಆಲ್ ವೆಲ್ ನೋನ್ ಅಬೌಟ್ ದಿಸ್ ಶೇಪ್. ಇದನ್ನು ನಾವು ಟ್ರಯಾಂಗಲ್ ಅಂತ ಹೇಳ್ತೀವಿ. ಇದು ಟ್ರಯಾಂಗಲ್ ಅಂತ ಯಾಕೆ ಹೇಳ್ತೀವಿ ಅಂದ್ರೆ ನೆಕ್ಸ್ಟ್ ಹೇಳ್ತೀನಿ. ಹೇಗೆ ಫಿಗರ್ ಕನ್ಸ್ಟ್ರಕ್ಟ್ ಆಗುತ್ತೆ ಅಂತ ನೋಡ್ತಾರೆ, ಅದರಲ್ಲಿ ನೋಡೋಣ. ಸೊ ಇದರಲ್ಲಿ ಹೇಗೆ ಹೈಟ್ ನೋಡೋದಪ್ಪ ಅಂತ ಹೇಳಿದ್ರೆ, ಓಕೆ, ಐ ಥಿಂಕ್ ಸ್ಕ್ವೇರ್ ಆರ್ ರೆಕ್ಟ್ಯಾಂಗಲ್ ವಿಲ್ ಬಿ ದ ಬೆಟರ್ ಆಪ್ಷನ್ ಅಂತ ಅನ್ಸುತ್ತೆ. ಸೊ ಐ ವಿಲ್ ಟೇಕ್
ಸ್ಕ್ವೇರ್ ಇನ್ಸ್ಟೆಡ್ ಆಫ್ ರೆಕ್ಟ್ಯಾಂಗಲ್. ನೆಕ್ಸ್ಟ್ ಹೇಳ್ತೀನಿ ಟ್ರಯಾಂಗಲಲ್ಲೂ ಹೇಗೆ ಹೈಟ್ ನೋಡೋದು ಅಂತ. ಐ ಜಸ್ಟ್ ವಾಂಟ್ ಯು ಗೋ ಫ್ರಮ್ ಸಿಂಪ್ಲರ್ ಟು ಕಾಂಪ್ಲೆಕ್ಸ್. ಓಕೆ, ಸೊ ಇಲ್ಲಿ ಎನಿಥಿಂಗ್ ಯು ಕ್ಯಾನ್ ಕನ್ಸಿಡರ್ ಆಸ್ ಲೆಂತ್ ಆ್ಯಂಡ್ ಬ್ರೆಡ್ತ್, ದೇರ್ ಇಸ್ ನೋ ಡಿಫ್ರೆನ್ಸ್. ಓಕೆ, ಯೂಶ್ವಲಿ ಇದನ್ನು ನಾವು ಲೆಂತ್ ಅಂತ ತಗೋತೀವಿ, ಇದನ್ನು ನಾವು ಬ್ರೆಡ್ತ್ ಅಂತ ತಗೋತೀವಿ. ಓಕೆ, ಸೊ ಅಗೇನ್ ದಿಸ್ ಇಸ್ ಬ್ರೆಡ್ತ್, ದಿಸ್ ಇಸ್ ಲೆಂತ್. ಸೊ ದಿಸ್ ಇಸ್ ಅ ಸ್ಕ್ವೇರ್. ಸ್ಕ್ವೇರ್ ಅಂದರೆ ಎಲ್ಲ ಸೈಡ್ಸ್ ಈಕ್ವಲ್ ಆಗಿರುತ್ತೆ ಅಂತ ಗೊತ್ತಿದ್ರೆ ನಿಮ್ಗೆ ಯಾವುದೇ ಕನ್ಫ್ಯೂಷನ್ ಇರೋದಿಲ್ಲ. ಓಕೆ, ನೆಕ್ಸ್ಟ್ ನಾನು ಇನ್ನೊಂದು ಫಿಗರ್ ತಗೋತೀನಿ, ದಟ್ ಇಸ್ ರೆಕ್ಟ್ಯಾಂಗಲ್. ಸೊ ರೆಕ್ಟ್ಯಾಂಗಲ್ ಬಂದ ತಕ್ಷಣ ಎಲ್ಲರಿಗೂ ಕನ್ಫ್ಯೂಷನ್ ಆಗುತ್ತೆ. ಇದೊಂದೇ ರೆಕ್ಟ್ಯಾಂಗಲ್ ಅಲ್ಲ, ಇದನ್ನು ಯಾವ ಥರ ಬರೆದ್ರು ಇದು ರೆಕ್ಟ್ಯಾಂಗಲ್ಲೇ. ಸಪೋಸ್, so if you write like this, this is also a rectangle. Okay, if you write in a slant way, this is also rectangle. Okay, so ಗೊತ್ತಿದ್ರೆ ಸಾಕು, you should remember how it will be written on. So this will be rectangle itself. ಈ ಥರ ಇದ್ರೂ ಸೊ ಏನು ಡಿಫ್ರೆನ್ಸ್ ಆಗುತ್ತಪ್ಪ ಅಂತ ಹೇಳಿದ್ರೆ, ಈ ಥರ ಹಾರಿಜಾಂಟಲ್ ಆಗಿದ್ದಾವಾಗ ಇದು ಲೆಂತ್ ಆಗುತ್ತೆ. ಇದರಲ್ಲೂ ಹಾಗೇನೆ, ಹೀಗೆ ಹಾರಿಜಾಂಟಲ್ ಇರುತ್ತಲ್ಲ, ನಾವು ಇದನ್ನ ಲೆಂತ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ದಿಸ್ ವಿಲ್ ಬಿ ಅವರ್ ಬ್ರೆಡ್ತ್. ಸೊ ಓಕೆ, ಸೊ ಯಾವ್ದಾದ್ರು ಕನ್ಸಿಡರ್ ಮಾಡ್ಬೋದು ನೀವು. ಲೆಂತನ್ನು ಇಲ್ಲಿ ಯಾವ್ದು ಜಾಸ್ತಿ ಮೆಜರ್ಮೆಂಟ್ ಇರುತ್ತೋ ಅದನ್ನು ತೊಗೊಂಡ್ಬಿಟ್ರೆ ನಿಮಗೆ ಲೆಂತ್ ಅಂತ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಬಟ್ ಇಟ್ಸ್ ನಾಟ್ ಲೈಕ್ ದಟ್. ನಿಮಗೆ ಲೆಂತು ಜಾಸ್ತಿ ಇರೋದೇ ಲೆಂತು, ಕಡಿಮೆ ಇರೋದೇ ಬ್ರೆಡ್ತು, ಹಾಗೇನಿಲ್ಲ. ಇಲ್ಲಿ ನೋಡಿ ಬದಲಾಗತ್ತೆ, ಹೌದಾ? ಇಲ್ಲಿದು ಲೆಂತ್ ಸೇಮ್. ಹಾರಿಜಾಂಟಲಲ್ಲಿ ಯಾವುದು ಇರುತ್ತೋ ಅದನ್ನ ಲೆಂತ್ ಅಂತ ಕನ್ಸಿಡರ್ ಮಾಡ್ತೀವಿ. ವರ್ಟಿಕಲ್ ಆಗಿ ಯಾವುದು ಇರುತ್ತೋ ಅದನ್ನು ಬ್ರೆಡ್ತ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ಈ ಥರ ಕನ್ಸಿಡರ್ ಮಾಡ್ತೀವಿ. ಸ್ಲ್ಯಾಂಟ್ ಇದ್ರೂ ಅಷ್ಟೇ, ಅಥವಾ ಯಾವ ಆ್ಯಂಗಲ್ ಎಲ್ಲಾದ್ರೂ ಬಿಡಿಸ್ಲಿ ರೆಕ್ಟ್ಯಾಂಗಲ್ನ. ಓಕೆ, ಇದೇ ಥರನೇ ಆಗುತ್ತೆ. ಸೊ ಹಾರಿಜಾಂಟಲ್ ವಿಲ್ ಬಿ ಲೆಂತ್ ಆ್ಯಂಡ್ ವರ್ಟಿಕಲ್ ವಿಲ್ ಬಿ ಬ್ರೆಡ್ತ್. ಇದೇ ಥರ ಯಾವ ಶೇಪ್ಸಿಗಾದ್ರು ಹೀಗೇನೆ ಬಿಡಿಸೋದು. ನಾನೀಗ 4 ಸೈಡ್ಸ್ ಎನ್ಕ್ಲೋಸ್ ಆಗಿರೋಂಥ ಒಂದು ಫಿಗರಿಗೆ ಬರೆದು ತೋರಿಸ್ತೀನಿ ಯಾವುದು ಲೆಂತ್ ಯಾವುದು ಬ್ರೆಡ್ತ್. ಈಗ ವಾಪಸ್ ನಾನು ಚಿಕ್ಕದಕ್ಕೆ ಬರ್ತೀನಿ ಅಂತ ಹೇಳಿದ್ರೆ 3 ಸೈಡ್ಸ್ ಇಂದ ಎನ್ಕ್ಲೋಸ್ ಆಗಿರೋ ಫಿಗರ್, ದಟ್ ಈಸ್ ನಥಿಂಗ್ ಬಟ್ ಟ್ರಯಾಂಗಲ್. ಸೊ ಟ್ರಯಾಂಗಲಲ್ಲಿ ನಾವು ಹೇಗೆ ಹೈಟ್, ಈ ಸ್ಲ್ಯಾಂಟ್ ಲೈನ್ಸ್ನ ನಾವು ಹೈಟ್ ಅಂತ ಹೇಳಲ್ಲ. ಸೊ ವಿಲ್ ನಾಟ್ ಸೇ ದೀಸ್ ಸ್ಲ್ಯಾಂಟ್ ಲೈನ್ಸ್ ಆಸ್ ಹೈಟ್. ಓಕೆ, ಅಥವಾ ವಿಡ್ತ್ ಅಂತ ಹೇಳಲ್ಲ. ಸೊ ಇಲ್ಲಿ ನಾವು ಇನ್ಸ್ಟೆಡ್ ಆಫ್ ಬ್ರೆಡ್ತ್ ನಾವೇನು ಯೂಸ್ ಮಾಡ್ತೀವಿ, ಹೈಟ್ ಅಂತ ಯೂಸ್ ಮಾಡ್ತೀವಿ. ಟ್ರಯಾಂಗಲ್ ಎಷ್ಟು ಹೈಟಲ್ಲಿದೆ ಅಂತ ಯೂಸ್ ಮಾಡ್ತೀವಿ. ಸೊ ಇದು ಇನ್ಸ್ಟೆಡ್ ಆಫ್ ಬ್ರೆಡ್ತ್ ವಿ ವಿಲ್ ಯೂಸ್ ಆಸ್ ಹೈಟ್. ಓಕೆ, ಈ ಥರ ಒಂದು ಸೆಂಟರಲ್ಲಿ ಒಂದು ಲೈನ್ನ ಡ್ರಾ ಮಾಡ್ಕೊತೀವಿ. ಸೊ ಆ ಲೈನ್ನ ಡ್ರಾ ಮಾಡಿಕೊಂಡು ವಿ ವಿಲ್ ಸೇ ದಟ್ ಆಸ್ ಅ ಹೈಟ್. ಲೆಂತ್ ಇದೇ ಇರುತ್ತೆ. ಸೊ ಅದರಲ್ಲಿ ಏನೂ ಡಿಫ್ರೆನ್ಸ್ ಇಲ್ಲ. ನಾವು ಯೂಶ್ವಲಿ ಲೆಂತ್ ಬ್ರೆಡ್ತ್ ಅಂತ ಕನ್ಸಿಡರ್ ಮಾಡೋದು ಓನ್ಲಿ ದ ಫಿಗರ್ಸ್ ವಿಚ್ ಹ್ಯಾವ್ ಬೀನ್ ಎನ್ಕ್ಲೋಸ್ಡ್ ವಿತ್ 4 ಲೈನ್ಸ್. 4 ಲೈನ್ಸಿಂದ ಎನ್ಕ್ಲೋಸ್ ಆಗಿರೋಂಥ ಫಿಗರ್ಗಳಿಗೆ ಮಾತ್ರ ನಾವು ಲೆಂತ್ ಮತ್ತು ಬ್ರೆಡ್ತ್ ಅಂತ ಯೂಸ್ ಮಾಡ್ತೀವಿ. ಟ್ರಯಾಂಗಲ್ ಅಥವಾ ಎನಿ ಫಿಗರ್ ಎನ್ಕ್ಲೋಸ್ಡ್ ವಿತ್ 5 ಲೈನ್ಸ್, 5 ಸೈಡ್ಸ್ ಅಥವಾ 6 ಸೈಡ್ಸ್ ಬಂತು ಅಂತ ಹೇಳಿದ್ರೆ ವಿ ವಿಲ್ ಯೂಸ್ ಆಸ್ ಹೈಟ್ ಇನ್ಸ್ಟೆಡ್ ಆಫ್ ಬ್ರೆಡ್ತ್. ಓಕೆ, ಸೊ ನಾವು ನಮ್ಮ ಡೈಲಿ ಲೈಫಲ್ಲಿ ಯೂಶ್ವಲಿ ನಾವು ರೆಕ್ಟ್ಯಾಂಗಲ್, ಸ್ಕ್ವೇರ್ ಶೇಪಲ್ಲಿರೋದನ್ನೇ ಜಾಸ್ತಿ ನೋಡ್ತೀವಿ ಕಂಪೇರ್ ಟು ದ ಅದರ್ ಶೇಪ್ಸ್ ಅಲ್ವಾ? ಸೊ ಹಾಗಾಗಿ ಸೊ ಐ ಥಿಂಕ್ ದಿಸ್ ಇಸ್ ಅ ಕ್ಲಿಯರ್. ಸೊ ಇದು ಹೇಗಾರು ಇರಲಿ, ಮತ್ತು ಟ್ರಯಾಂಗಲ್ಸಲ್ಲೇ 3 ಟೈಪ್ಸ್ ಬರುತ್ತಲ್ವಾ? ಸೊ ಹೀಗಾರು ಇರಲಿ, ಯಾವ ಶೇಪಲ್ಲಿದ್ದರೂ ಇದೇ ಹೈಟ್, ಸೊ ಇದೇ ಲೆಂತ್. ಸೊ ನಾನು ಪೆಂಟಗನ್ ಬರೆದು ತೋರಿಸ್ತೀನಿ. 5 ಸೈಡ್ಸ್ ಇರೋದಕ್ಕೆ ನಾವು ಪೆಂಟಗನ್ ಅಂತ ಹೇಳ್ತೀವಿ. ಇಲ್ಲೂ ಅಷ್ಟೇ ನಾವು ವಿಡ್ತ್ ಅಂತ ಹೇಳಲ್ಲ,
ಹೈಟ್ ಅಂತ ಹೇಳ್ತೀವಿ, ಲೆಂತ್ ಆಸ್ ಇಟ್ ಈಸ್ ಆಗೇ ಇರುತ್ತೆ. ಲೆಂತ್ ಅನ್ನೋದು ಎಲ್ಲೂ ಬದಲಾಗಲ್ಲ. ಸೊ ನೋವೇರ್ ಇಟ್ ವಿಲ್ ಚೇಂಜ್, ಓನ್ಲಿ ದ ಬ್ರೆಡ್ತ್ ಕಾನ್ಸೆಪ್ಟ್ ವಿಲ್ ಬಿ changed. Okay, this is height. Okay, this is about the different sides figures and how will we say its dimensions. Okay, I think this is clear. In the next class we will see about how these figures have been formed. ಈ ಫಿಗರ್ಸ್ನ ನಾವು ಹೇಗೆ ಕನ್ಸ್ಟ್ರಕ್ಟ್ ಮಾಡಿದ್ವಿ, ಆನ್ ಬೇಸಿಸ್ ಆಫ್ ವಾಟ್, ವಿಚ್ ಬೇಸಿಕ್ ಟರ್ಮ್ is needed to remember names of these figures. Okay, I think this video is informative for you. ಇದು ನಿಮಗೆ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ನಿಮ್ಮ ಫ್ಯಾಮಿಲಿಲಿರೋ ಮಕ್ಕಳ ಜೊತೆಗೂ ಚಿಲ್ಡ್ರನ್ಸ್ ಜೊತೆಗೂ ಶೇರ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಫಾರ್ ಸಚ್ ವಿಡಿಯೋಸ್. ಥ್ಯಾಂಕ್ ಯು.